ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರೋ ಒಂದು ಲೆಸನ್ ಅಂದರೆ ದಕ್ಷಿಣ ಅಮೆರಿಕ ಖಂಡ 7ನೇ ತರಗತಿ ಸಮಾಜ ವಿಜ್ಞಾನ. ಇದರ ಒಂದು LBA ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ಇದನ್ನು ಜಸ್ಟ್ ನಾನು ಸ್ಕ್ರೋಲ್ ಮಾಡ್ತೇನೆ, ನೀವು ಈ LBA ಪ್ರಶ್ನೆಗಳನ್ನು ನೋಡ್ಬೋದು. ಈ LBA ಪ್ರಶ್ನೆಗಳು ತುಂಬಾ ಹೆಲ್ಪ್ಫುಲ್ ಆಗಿರುವಂಥದ್ದು. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಕೂಡ ಇದೆ. ಪ್ರತಿಯೊಂದು ರೀತಿಯಲ್ಲೂ ಸಾಧಾರಣ, ಸುಲಭ ಮತ್ತು ಕಠಿಣ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೂಡ ನೀಡಲಾಗಿದೆ. ಇದು ತುಂಬಾ ಯೂಸ್ಫುಲ್ ಆಗಿರುವಂಥದ್ದು. ನಾನು ಇದನ್ನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುವಂಥದ್ದು. ಟೋಟಲ್ ಆಗಿ 26 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸನ್ನು ನೀಡಿದ್ದಾರೆ. ಹಾಗೆಯೇ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿರಿ. ಇದು ಕೂಡ ಸುಲಭ ಮತ್ತು ಸಾಧಾರಣ ಈ ರೀತಿಯಾಗಿ ಮತ್ತು ಕಠಿಣ ಈ 3 ಹಂತಗಳಲ್ಲಿ ಕೊಟ್ಟಿರುವಂಥದ್ದು. ಇಲ್ಲಿ ಮಲ್ಟಿಪಲ್ ಚಾಯ್ಸ್, ಇಲ್ಲಿ ಬಿಟ್ಟ ಸ್ಥಳ ತುಂಬಿ ಸುಲಭ ರೀತಿಯದ್ದೇ ಜಾಸ್ತಿ ಕ್ವೆಶನ್ಸ್ ಇರುವಂಥದ್ದು. ನೆಕ್ಸ್ಟು ಹೊಂದಿಸಿ ಬರೆಯಿರಿ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ನಿಮಗೆ ಟೆಕ್ಸ್ಟ್ ಬುಕ್ಕನ್ನು ಓದುವಂತಹ ಅವಶ್ಯಕತೆಯೇ ಇರೋದಿಲ್ಲ. ಇದೇನಾದರೂ ನೀವು LBA ಪ್ರಶ್ನೆಗಳನ್ನು ನೀವು ಮಕ್ಕಳಿಗೆ ನೀಡಿದ್ದೇ ಆದರೆ ತುಂಬಾ ಹೆಲ್ಪ್ಫುಲ್ ಆಗುವಂಥದ್ದು. 10th ಸ್ಟ್ಯಾಂಡರ್ಡಲ್ಲಂತೂ ಅವರಿಗೆ LBA ಪ್ರಶ್ನೆಗಳನ್ನು ಮತ್ತು LBA ಕಾನ್ಸೆಪ್ಟ್ ಲೆಸನ್ನ ಕಾನ್ಸೆಪ್ಟ್ ಬಿಟ್ಟರೆ ಟೆಕ್ಸ್ಟ್ ಬುಕ್ಕನ್ನು ಓದುವಂತಹ ಪ್ರಾಬ್ಲಮೇ ಇರೋದಿಲ್ಲ ಅಂತ ಹೇಳ್ಬೋದು. ಸೊ ಏಕೆ ಅಂದರೆ ಪ್ರತಿ ಲೈನ್ ಬೈ ಲೈನ್ ಅವರು ಪ್ರಶ್ನೆಗಳನ್ನು ಫ್ರೇಮ್ ಮಾಡಿದ್ದಾರೆ. ಸೊ ಇದಾಗಿತ್ತು ದಕ್ಷಿಣ ಅಮೇರಿಕಾ ಪಾಠದ ಒಂದು LBA ಪ್ರಶ್ನೋತ್ತರಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಹಾಗೆ ಇದೆಲ್ಲ ಯಾರಿಗೆ ಯೂಸ್ಫುಲ್ ಆಗಿದೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.